ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳಗಿಟ್ಟೊಣಗಿಸಿದರದು ಘನ ರಸವು ತುಂಬಲು ಬಹುದೆ ಸರ್ವ ಸ್ವತಂತ್ರ ನಾನೆಂಬ ಪಶುಪನರರೇನೇನು ಮಾಳ್ಪಾನ ಶನದಾನ ಸ್ನಾನ ಕರ್ಮಗಳು ಸರಿಪೋಪವು ಬರಿದೆ ದೇಹಾಯಾಸವನೆ ಕೊಟ್ಟು ಗತಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿಯೇ ಭೂರಿದಾ ಜನ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 17. ಕೆಸರ ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳಿಟ್ಟೊಣಗಿಸಿದರದು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಹಂ ಕರ್ತೃತ್ವಾಭಿಮಾನವುಳ್ಳ ಮಾನವರು ಸತ್ಕರ್ಮಗಳೇನು ಮಾಡಿದರೂ ಅವು ಕೇವಲ ದೇಹಶ್ರಮದಲ್ಲಿ ಪರ್ಯಾವಸಾನವಾಗುವುದೇ ಹೊರತು ಭಗವದ್ ಅನುಗ್ರಹಕ್ಕೆ ಕಾರಣವಾಗುವುದಿಲ್ಲವೆಂಬ ಧರ್ಮ ಕರ್ಮಗಳ ಮರ್ಮವನ್ನು ತಿಳಿಸುತ್ತಾರೆ. ಗಡಿಗೆಯನ್ನು ತಯಾರಿಸುವುದಕ್ಕೆ ಮೂಲಭೂತವಾದ ದ್ರವ್ಯವಸ್ತು ಜೇಡಿಮಣ್ಣು. ಕುಂಬಾರನು ಜೇಡಿಮಣ್ಣನ್ನು ತಂದು ಗಡಿಗೆಯನ್ನು ನಿರ್ಮಿಸುವನು. ಅದನ್ನು ತಂದು ಸುಡುವ ಬೇಸಿಗೆಯ ಬಿಸಿಲಿನಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿ ಅದರಲ್ಲಿ ನೀರನ್ನು ತುಂಬಿದರೆ ನೀರು ಸೋರಿ ಹೋಗುವುದು. ಮಳೆಯ ನೀರು ಮೇಘಗಳಿಂದ ಸುರಿಯುವುದು. ಇದಕ್ಕೆ ಘನರಸ ಎಂದು ಕರೆದಿದ್ದಾರೆ. ಕೇವಲ ಬಿಸಿಲಿನಲ್ಲಿ ಗಡಿಗೆಯನ್ನು ಒಣಗಿಸಿದರೆ ಅದರಲ್ಲಿ ಸೂಕ್ತ ರಂಧ್ರಗಳಿದ್ದು ಅದರ ಮೂಲಕ ತುಂಬಿದ ನೀರು ವಸರಿ ಹೋಗುವುದು. ಹಸಿ ಗಡಿಗೆಯಲ್ಲಿ ನೀರನ್ನು ತುಂಬಿದ ದೃಷ್ಟಾಂತವಿದು. ಅದೇ ಗಡಿಗೆಯಲ್ಲಿ ಬೆಂಕಿಯಲ್ಲಿ ಚೆನ್ನಾಗಿ ಸುಡುವುದರಿಂದ ಹಸಿ ಮಣ್ಣು ಗಟ್ಟಿಯಾಗಿ ನೀರು ಸೋರುವುದಿಲ್ಲ. ಅದರಂತೆಯೇ ಶ್ರೀ ಪರಮಾತ್ಮನು ಜೀವಾಂತರ್ಯಾಮಿಯಾಗಿದ್ದು ಶರೀರಗತ ಸಕಲೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದು ತಾನೇ ಮಾಡಿಸುತ್ತಿರುವನು. ಶ್ರೀಹರಿಯ ಬಿಂಬಕ್ರಿಯಾ ರೂಪವಾದ ವ್ಯಾಪಾರ ವಿಶೇಷಗಳನ್ನು ಅರಿಯದೆ ದೇಹಗತ ಜೀವನು ಸಕಲ ಕ್ರಿಯೆಗಳನ್ನು ತಾನೇ ಸ್ವತಂತ್ರವಾಗಿ ಮಾಡುತ್ತಿದ್ದೇನೆಂದು ತಿಳಿದರೆ ಅವನು ದೇಹದ ದ್ವಾರ ಮಾಡುವ ಉಪವಾಸಾದಿ ವೃತ ನಿಯಮಗಳು, ತೀರ್ಥಕ್ಷೇತ್ರಾದಿ ಸಂದರ್ಶನಗಳು ಇತ್ಯಾದಿ ಸತ್ಕಾರ್ಯಗಳೆಲ್ಲವೂ ಹಸಿ ಗಡಿಗೆಯಲ್ಲಿ ತುಂಬಿದ ನೀರಿನಂತೆ ಸೋರಿ ಹೋಗುವವು. ದೇಹಾದಿ ಜ್ಞಾನದಲ್ಲಿ ನಡೆಯುವ ಸತ್ಕಾರ್ಯಗಳು ಗಡಿಗೆಯಲ್ಲಿ ತುಂಬಿದ ಘನೋದಕ ಸದೃಶ. ಅಹಂ ಕರ್ತೃತ್ವಾಭಿಮಾನವುಳ್ಳ ಮಾನವರು ಪಶು ಸದೃಶರಾದ ಅಜ್ಞಾನಿಯು ಪಶುಪನರನು ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯ ವ್ಯಾಪಾರವನ್ನು ಅರಿಯದ ಮಾನವನ ಅಹಂ ಕರ್ತೃತ್ವಾಭಿಮಾನ ಈ ಅಜ್ಞಾನವೇ ಅಗ್ನಿ ಸಂಸ್ಕಾರವಿಲ್ಲದ ಹಸಿ ಗಡಿಗೆಯ ಸದೃಶ. ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶನ ಜ್ಞಾನವು ಅಗ್ನಿ ಸದೃಶ. ಹಸಿ ಗಡಿಗೆಯನ್ನು ಅಗ್ನಿಯಲ್ಲಿ ಸುಟ್ಟಾಗ ಅದು ಫಲಪ್ರದವಾಗುವುದು. ಅಂತೆಯೇ ಬಿಂಬಕ್ರಿಯಾ ಭಾವವನ್ನರಿತ ಮಾನವನ ಸತ್ಕಾರ್ಯಗಳೆಲ್ಲವೂ ಫಲಪ್ರದವಾಗುವವು. ಇಲ್ಲದಿದ್ದರೆ ಅವು ಸತ್ಕರ್ಮಗಳಾದರೂ ಕೇವಲ ದೇಹಾಯಾಸವನ್ನುಂಟು ಮಾಡುವವು. ಸೋರುವ ನೀರಿನಂತೆ ನಿಷ್ಫಲವಾಗಿ ವ್ಯರ್ಥವಾಗಿ ಹೋಗುವವು. ಪಾಪಂ ಭವತಿ ಧರ್ಮೋಪಿ ಯೋನೇ ಭಕ್ತೈ ಕೃತೋ ಹರೇಹೇ ಅಂತ ಧರ್ಮ ಸ್ವನುಷ್ಠಿತಃ ಪುಂಸಃ ವಿವಕ್ಷೇನ ಕಥಾಸು ಯಃ ನೋತ್ವಾ ದಯೇದ ವಿರತಿಂ ಶ್ರಮ ಏವ ಹಿ ಕೇವಲಂ ಎಂಬ ಭಾಗವತಾರ್ಥವನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.